ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಮ್ಮ ತಾಯಿ ಸೇರಿಕೊಂಡು ಹಪ್ಪಳ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ನಾನು ಈ ಲೋಟದಲ್ಲಿ 8 ಲೋಟ ಅಕ್ಕಿ ತಗೊಂಡಿದ್ದೀನಿ. ಮನೆ ಅಕ್ಕಿ ಯಾವುದಾದ್ರೂ ತೊಗೊಬೋದು ಅಥವಾ ಸೊಸೈಟಿ ಅಕ್ಕಿ ಕೂಡ ತೊಗೊಬೋದು. ಅಕ್ಕಿನ ತಗೊಂಡು ಚೆನ್ನಾಗಿ ತೊಳೆದು 2 ದಿನ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಅಕ್ಕಿ ಒಣಗಿದ್ರೆ ಘಮ ಘಮ ಅನ್ನತ್ತೆ, ಆವಾಗ ಒಣಗಿದೆ ಅಂತ ಗೊತ್ತಾಗುತ್ತೆ. ಚೆನ್ನಾಗಿ ಬಿಸಿಲಿದ್ರೆ ಒಂದು ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ, ಇಲ್ಲಾಂದರೆ 2 ದಿನ ಒಣಗಿಸಿ. ನೋಡಿ, ನಾನು ಚೆನ್ನಾಗಿ ಒಣಗಿಸಿ ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ಈ ಅಕ್ಕಿಗೆ ನಾವು ಅರ್ಧ ಕಪ್ ಸಬ್ಬಕ್ಕಿ, ಅರ್ಧ ಕಪ್ ಉದ್ದಿನಬೇಳೆ, ಒಣಮೆಣ್ಸಿನ್ಕಾಯಿ ಒಂದು 5ರಿಂದ 6, 1 ಸ್ಪೂನು ಧನಿಯಾ ಬೀಜ, 1 ಸ್ಪೂನು ಜೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸಬ್ಬಕ್ಕಿ ಮತ್ತು ಉದ್ದಿನಬೇಳೆ ಯಾಕೆ ಹಾಕೋದು ಅಂದರೆ ಹಪ್ಪಳ ಹರಿದೋಗ್ಬಾರ್ದು, ಅದಕ್ಕೋಸ್ಕರ ನಾವು ಹಾಕೋತೀವಿ. ಇವಾಗ ಇದೆಲ್ಲದನ್ನು ಅಕ್ಕಿಗೆ ಸೇರಿಸ್ಕೊಂಡು ಮಿಲ್ ಮಾಡೋದಕ್ಕೆ ಕೊಡೋಣ. ನಾವು ಮೀಡಿಯಮ್ ಆಗಿ ಹಿಟ್ಟು ಮಾಡಿಕೊಡಿ ಅಂತ ಹೇಳಿದ್ರೆ ಮಿಲ್ಲವರು ಮಾಡಿಕೊಡ್ತಾರೆ. ನೋಡಿ, ಈ ರೀತಿ ಮೀಡಿಯಮ್ ಆಗಿ ಹಿಟ್ಟು ಮಾಡಿಸ್ಕೊಂಡ್ರೆ ಆಯಿತು. ಈಗ ಒಂದು ಪಾತ್ರೆಗೆ 3 ಲೋಟ ನೀರು ಹಾಕ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ದೊಡ್ಡ ಪಾತ್ರೆ ಇದ್ದರೆ ಒಂದೇ ಸತಿ ಮಾಡ್ಕೋಬೋದು ಅನ್ನೋಂಗಿದ್ರೆ ನೀವೊಂದು 6 ಲೋಟ ನೀರು ಹಾಕ್ಕೊಳ್ಳಿ. ರುಚಿಗೆ ಬೇಕಾದಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ಕೊಳ್ಳಿ, ಜೀರಿಗೆ. ಇವಾಗ ಒಂದು ತಟ್ಟೆ ಮುಚ್ಚಿ ನೀರು ಕುದಿಯೋದಕ್ಕೆ ಬಿಡೋಣ. ನಮ್ಮ ತಾಯಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಅವ್ರು ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಗ್ಯಾಪಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೆ. ನೋಡಿ, ಈ ಸ್ಪೂನಲ್ಲಿ ಅರ್ಧ ಸ್ಪೂನು ಹಿಟ್ಟು ತಗೊಂಡು ಈ ರೀತಿ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಸಿ, ಚೆನ್ನಾಗಿ ಕುದಿ ಬರಲಿ ಅದು. ಹಿಟ್ಟನ್ನ ನೀರಿಗೆ ಹಾಕಿದ ಮೇಲೆ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಅದು ಗಟ್ಟಿ ಆಗೋವರೆಗೂ ಕೈ ಆಡಿಸ್ಬೇಕು. ಇವಾಗ ಚೆನ್ನಾಗಿ ಗಟ್ಟಿಯಾಗಿದೆ. ನಂತರ ನಾವು ಮಿಕ್ಕಿರೋ ಹಿಟ್ಟನ್ನ ಹಾಕ್ಕೊಳ್ಳೋಣ. ನಾನು ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ಮಾಡ್ಕೊಂಡಿಲ್ಲ, ಯಾಕಂದರೆ ಪಾತ್ರೆ ಚಿಕ್ಕದ್ರಿರೋದ್ರಿಂದ ನಾನೊಂದು ಅರ್ಧ ನಾನೇನು ಮಾಡಿಸಿದ್ದೆ ಅದರಲ್ಲಿ ಒಂದು ಅರ್ಧ ಅಷ್ಟು ಹಿಟ್ಟು ತೊಗೊಂಡಿದ್ದೀನಿ ನಾನು. ಈ ರೀತಿ ಹಿಟ್ಟೆಲ್ಲನೂ ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಬೇಕು. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಡಿ, ಒಂದು 1/4 ಗಂಟೆ ಬೇಯಲಿ. ನೋಡಿ, ಈ ರೀತಿ ಮುದ್ದೆ ಕೋಲಿದ್ರೆ ನೀವು ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಂಡು ಗಂಟು ಇಲ್ದಂಗೆ, ಸ್ವಲ್ಪನೂ ಕೂಡ ಗಂಟು ಇಲ್ದಂಗೆ ಕೋಲಲ್ಲಿ ನಾದ್ಕೊಳ್ಳಿ. ನಂತರ ಸ್ವಲ್ಪನೇ ನೀರು ತಗೊಂಡು ಬಿಸಿ ಇದ್ದಾಗೇ ನೀವು ಚೆನ್ನಾಗಿ ನಾದ್ಕೊಳ್ಳಿ. ಯಾವ ರೀತಿ ಚಪಾತಿ ನಾದ್ತೀರಾ ಆ ರೀತಿ ಚೆನ್ನಾಗಿ ನಾದ್ಕೊಂಡು ಈ ರೀತಿ ಉಂಡೆ ಮಾಡಿಕೊಂಡು, ನೋಡಿ, ಇದನ್ನು ನಾವು ಕಡ್ಬಿನ ಪಾತ್ರೆ ಅಂತ ಹೇಳ್ತೀವಿ. ಕಡುಬು ಬೇಯಿಸೋದಕ್ಕೆ ಅಥವಾ ಇಡ್ಲಿ ಬೇಯಿಸೋದಕ್ಕೆ ಯೂಸ್ ಮಾಡ್ಕೋತೀವಿ. ನೋಡಿ, ಅದರಲ್ಲಿ ಈ ರೀತಿ ಕೂಡ ಎಲ್ಲನೂ ಇಟ್ಟು ಈ ರೀತಿ ಪಾತ್ರೆ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಡಿ. ಒಂದು 1/2 ಅವರ್ ಬೇಯಬೇಕು. ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಹುಳಿ ಮಜ್ಜಿಗೆ ಇದ್ದರೆ ತಗೊಳ್ಳಿ, ಅದಕ್ಕೆ ಹುಣಸೆಹಣ್ಣು ಸೇರಿಸ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಕಿಟ್ಕೊಳ್ಳಿ. ನೋಡಿ, ಈ ರೀತಿ ಚಾಪೆ ಹಾಸ್ಕೊಂಡು ನಾನು ಅದಕ್ಕೆ ಲುಂಗಿ ಹಾಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಬೆಂದಿದೆ. ಇವಾಗ ಆರೋದಕ್ಕೆ ಇಟ್ಕೊಳ್ಳೋಣ. ಜಾಸ್ತಿ ಆರೋದು ಬೇಡ, ಸ್ವಲ್ಪ ಬಿಸಿ ಇದ್ದಂಗೆ ಆ ಮಜ್ಜಿಗೆನ ಕೈಗೆ ಹೆಚ್ಕೊಂಡು ಈ ರೀತಿ ಚೆನ್ನಾಗಿ ಚೆನ್ನಾಗಿ ನಾದಬೇಕು. ಇದನ್ನು ಬಿಸಿ ಇದ್ದಾಗಲೇ ನಾದ್ಕೊಬೇಕು. ತಣ್ಣಗಾದರೆ ನಮಗೆ ನಾದೋದಕ್ಕಾಗಲ್ಲ, ಗಟ್ಟಿಯಾಗಿಬಿಡುತ್ತೆ. ಮಜ್ಜಿಗೆನ ಕೈಗೆ ಮಾಡಿಕೊಂಡು ಈ ರೀತಿ ನಾದ್ತಾನೇ ಇರಬೇಕು. ನಾನು ಆವಾಗಲೇ ಹೇಳೋದು ಮರೆತೆ, ಆ ರೀತಿ ಇಡ್ಲಿ ಪಾತ್ರೆನೇ ಬೇಕು ಅಂತೇನಿಲ್ಲ, ನೀವು ಕುಕ್ಕರಲ್ಲಿ ಕೂಡ ಇಡ್ಲಿ ತಟ್ಟೆ ಇದ್ದರೆ ಅದನ್ನು ಇಟ್ಕೊಂಡು ಮಾಡ್ಕೋಬೋದು. ನೆಕ್ಸ್ಟು ಚೆನ್ನಾಗಿ ನಾದ್ಕೊಂಡ್ಮೇಲೆ ಚಿಕ್ಕ ಈ ರೀತಿ ಉಂಡೆ ಮಾಡ್ಕೊಳ್ಳೋಣ. ರೊಟ್ಟಿ ಮಿಷಿನ್ ತಗೊಂಡು ನೋಡಿ, ಆ ಶೀಟ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನಾವು ಆ ಉಂಡೆನ ಇಟ್ಕೊಂಡು ಪ್ರೆಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಅದನ್ನು ಬಿಸಿಲಿಗೆ ಈ ರೀತಿ ಒಣಗಾಕೋಣ. ನೋಡಿ, ಈ ರೀತಿ ಒಣಗಾಕಿದ್ದೀನಿ. ಇದು 2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕು. ನೋಡಿ, ಇವಾಗ ಎಣ್ಣೆಯಲ್ಲಿ ಕರೆದ್ರೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವಾ ಹಪ್ಪಳ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ. ತುಂಬ ಟೈಮ್ ಹಿಡಿಯುತ್ತೆ ಮಾಡೋದಕ್ಕೆ, ಬಟ್ ಮಾಡಾದಮೇಲೆ ನೋಡಿ ರಿಸಲ್ಟ್ ಈ ಥರ ಇರುತ್ತೆ. ಹಪ್ಪಳ ಮಾತ್ರ ತುಂಬ ಸಖತ್ತಾಗಿ ಬಂದಿದೆ. ಸಖತ್ ಟೇಸ್ಟಿಯಾಗೂ ಕೂಡ ಇದೆ, ಕ್ರಿಸ್ಪಿಯಾಗಿ ಕೂಡ ಇದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂತು, ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.